ಅವರು ಶಿಫಾರಸು ಮಾಡ್ತಾರೆ. ಯಾಕೆ ನೀವು ಉಳ್ಳದ ಡ್ಯಾಮ್ ಕಟ್ಟಬಾರದು, ಉತ್ತರ ಕರ್ನಾಟಕ ನೀರಾವರಿ ಪ್ರಮಾಣ ಕಡಿಮೆ ಅದ, 2 ಗುಡ್ಡಗಳ ಮತ್ತೆ ಈ ಡ್ಯಾಮ್ ಕಟ್ಕೊಂಡ್ಬಿಡಿ, ನಿಮಗೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕೊಡ್ತೀವಿ, ಸಿಗಬಹುದಲ್ಲ, ಯಾಕೆ ಕೊಡ್ತೀವಿ ಅಂತ ಯೋಜನೆಯನ್ನ ರೂಪಿಸದ ಉದ್ಘಾಟನೆ ಮಾಡಿ ಅವರಿಗೆ ಕಾಲಗಳ ಹಣವನ್ನ ಬಿಡುಗಡೆ ಮಾಡಿ ಹೋಗ್ತಾವ. ಅದಕ್ಕೆ ಇದನ್ನ ಕೃಷ್ಣಾ ನದಿ ಕಟ್ಟಿರ್ತಕ್ಕಂಥ ಅತಿ ದೊಡ್ಡ ನೀರಾವರಿ ಯೋಜನೆ ಯಾವುದಂದ್ರೆ ಆಲಮಟ್ಟಿ ಜಲಾಶಯ. ಅದಕ್ಕೆ ಮುಂದೆ 2006 ಈ ದೇಶದ ಧನವಂತತೆಯ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ಅಣೆಕಟ್ಟನ್ನ ಉದ್ಘಾಟನೆ ಮಾಡಕ್ಕೆ ಬಂದಾಗ ಇಲ್ಲಿ ಸರ್ಕಾರ ಶಿಫಾರಸು ಮಾಡ್ತಾರೆ. ಅಲ್ಲ, ಈ ಯೋಜನೆ ರೂಪಿಸಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಅವ್ರ ಹೆಸರೇ ಇಡ್ಲಿಲ್ಲ ಅಂದ್ರೆ ಅವ್ರ ಹೆಸರೇ ಇಡ್ಲಿ ಅಂತ ಶಿಫಾರಸು ಮಾಡ್ತಾರೆ. ಅದಕ್ಕೆ ಈ ಜಲಾಶಯವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅನ್ಬೇಕ್ರಿ. ಹಾಗಾದ ಗಮನ ಇಡ್ರಿ, ಇದು ಕರ್ನಾಟಕದಲ್ಲಿ ಕೃಷ್ಣಾ ನದಿ ಬರುವ ಅತಿ ದೊಡ್ಡ ಅಣೆಕಟ್ಟು.